ಮುಸ್ಲಿಂ ಅವರು ಆದ್ರೂ ತಮಗೆ ಸೇವೆ ಮಾಡ್ಬೇಕನ್ನೋ ಮನೋಭಾವ. ಕೊಪ್ಪಳದ ಗವಿಮಠ ಜಾತಿ ಧರ್ಮ ಪಂಥ ಅದನ್ನೆಲ್ಲ ಬಾರ್ಡರ್ ದಾಟಿ ಅದೆಲ್ಲ ಎಲ್ಲೆಗಳನ್ನ ಮೀರಿ ಎಲ್ರು ಅಣ್ಣ ತಮ್ಮಂದಿರ್ತಾರ ಸೇರಿ ಎಲ್ರು ಕಮೆಂಡ್ ಆಗಿ ದಾಸೋಹದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾರೆ. ನಾವು ಇಲ್ಲಿ 35 ವರ್ಷದಿಂದ ಸತತವಾಗಿ ಬರ್ತೀವಿ. ನಾವು ಪಟ್ಟಾಧಿಕಾರ ಆಗಿದ್ದಿಲ್ಲ, ಅದಕ್ಕೆ ನಮ್ಮ ಪೂರ್ವಾಚಾರಲಿಂದ ಬರ್ತೀವಿ. ನಾವು ಮೊದ್ಲ ಮೂಲತಃ ಅಲ್ಲಿ ಮಠತ್ತಲ್ಲೇ ಮಗ್ಲ ಇತ್ತು ಗುರಣದಾಗ ದಾಸೋಹ. ಅದು ಮುಗಿದಿಂದ ಮತ್ತೆ ಎರಡನೇದ ಇವರ ಅಪ್ಪರ್ ಕಲ್ಕಿಲ್ಲಿ ಮತ್ತೆ ಒಂದು ಹೊಸದಾಗಿ ಮಾಡಿದ್ರು. ಮತ್ತೆ ಅದ ಬಿಟ್ಟು ಮತ್ತೆ ಇದು 3ನೇ ದಾಸೋಹ ಇದು. ಜಿಲ್ಲೆ ದಾಸೋದಾಗ ಮಕ್ಕ ಮಾಡ್ತೀವಿ. ಕೇಳಿಯಾಕ ಅವಾಗಿಂದ ಈಗಿಂದ ಅಂತ ಅವಾಗಿಂದ ಏನ್ರಿ ಸ್ವಲ್ಪದಾಗ ಮಾಡ್ತಿದ್ವಿ. ಅವಾಗಿಲ್ಲ 2 ಡಬ್ಬಿ ಒಂದಿನ 3 ದಿನ ಮಾಡ್ತಿದ್ವಿ. 2 ಡಬ್ಬಿ 3 ದಿನ ಮಾಡ್ತೀವಿ. 3 ದಿನ 4 ದಿನ. ಈಗ ಬರೀ ಒಂದು ಕೊಪ್ಪರಿಗೆ 2 ಡಬ್ಬಿ ಹಾಕ್ತಾರೆ. 2 ಡಬ್ಬಿ. ಸ್ನೇಹಿತರೆ ನಮಸ್ಕಾರ. ಗವಿಮಠ ಅಂದ ತಕ್ಷಣ ನಮಗ್ ನೆನಪಿಗೆ ಬರೋದು ಒಂದು ಅಕ್ಷರ ದಾಸೋಹ, ಇನ್ನೊಂದು ಮಹಾದಾಸೋಹ. ಹೌದು ಸ್ನೇಹಿತರೆ, ಇವತ್ತು ನಾನು ಗವಿಮಠದ ಮಹಾದಾಸೋಹದಲ್ಲಿ ಮಹಾದಾಸೋಹದಲ್ಲಿ ಕಾಣದ ಕೈಗಳು ಎಷ್ಟೊಂದು ಕೆಲಸ ಮಾಡ್ತಿರ್ತಾವಲ್ಲ, ಎಷ್ಟೊಂದು ಸೇವೆ ಮಾಡ್ತಿರ್ತಾವಲ್ಲ, ಆ ಕಾಣದ ಕೈಗಳನ್ನ ಇವತ್ತು ನಾನು ನಿಮ್ಗೆ ತೋರ್ಸಕ್ ಹೋಗ್ತಾ ಇದ್ದೀನಿ. ಹೌದು ಸ್ನೇಹಿತರೆ, ಸುಮಾರು 60-70 ವರ್ಷಗಳಿಂದ ಮಹಾದಾಸೋಹದಲ್ಲಿ ಸೇವೆ ಮಾಡಲು ಬರತಕ್ಕಂತ ಹಳ್ಳಿಗರನ್ನ ಇವತ್ತು ನಾನು ನಿಮ್ಮನ್ನು ಪರಿಚಯ ಮಾಡಕ್ ಹೋಗ್ತಾ ಇದ್ದೀನಿ. ಬನ್ನಿ, ಶ್ರೀಗಳು ಅವ್ರ ಬಗ್ಗೆ ಎಷ್ಟೋ ಸಾರಿ ಉಲ್ಲೇಖ ಮಾಡಿದ್ದಾರೆ, ಸೇವಕರಿಂದಾನೇ ಈ ಗವಿಮಠ ಅಂತ. ಸೊ ಹಂಗಾಗಿ ಇವತ್ತು ಅವ್ರನ್ನೆಲ್ಲರನ್ನು ಮಾತಾಡ್ಸೋಣ, ಆ ಸೇವಕರ ಸೇವೆ ಏನು ಅಂತ ನಿಮ್ಗೆಲ್ಲರಿಗೂ ತಿಳಿಸ್ಕೊಡ್ತೀನಿ. ಬನ್ನಿ ಹೋಗೋಣ. ನನ್ನ ಹೆಸರು ಭಾಷಾ. ನಾವು ನಂದಾಪುರದವರು, ಹಂಚನಾಳರು, ತಾವರಗಿರಿಯರು, ಕುಷ್ಟಿ ತಾಲೂಕಿನವರು, ನಾವು 3 ಗ್ರಾಮದವರು ಸೇರಿಸಿ ಸಾರ ಸೇವೆಯನ್ನು ಮಾಡ್ತೀವಿ. ಸಾಂಬಾರ ಮಾಡ್ತೀವಿ. ನಮ್ ಕೆಲವು ಮಂದಿ ಒಂದ್ 5-6 ಜನ ಹುಚ್ಚಿನರು ಕಡೆಪ್ಪ ಅಂತ ಅವ್ರ ಕೆಂಪು ಚಟ್ನಿ, ಹುಂಚಿಕಾಯಿ ಚಟ್ನಿ ಅವ್ರಿಗೆ ಒಪ್ಸಿರ್ತೀವಿ. ನಾವು 3 ಊರವ್ರು ಸೇರ್ಸ್ಕೊಂಡು ಸಾರನ್ನು ಮಾಡ್ತೀವಿ. ನಾವು ಒಂದು ಕಪ್ರಿಕೆ ಸಾರು, ಈ ಕಪ್ರಿಕೆಗೆ ಏನೈತ್ರಿ ನಾವು 3 ಕ್ವಿಂಟಲ್ ಬೇಳೆಯನ್ನು ಹಾಕ್ತೀವಿ. 3 ಕ್ವಿಂಟಲ್ ಬೇಳೆ, ಒಂದು ಕಪ್ಪರಿಗೆ 3 ಕ್ವಿಂಟಲ್ ಬೇಳೆ. ಇಂತ ಸುಮಾರು ಏನಂದ್ರೆ ಇವತ್ತು 10ರಿಂದ 12 ಕಪ್ರಿಕೆ ಸಾರು ಹೋಗ್ತಾವ ಒಂದು ದಿನಕ್ಕೆ. 10ರಿಂದ 12 ಇವತ್ತು ಒಂದೇ ದಿನ. ಇದಕ್ಕೆ 3 ಕ್ವಿಂಟಲ್ ಬೇಳೆ ಹಾಕ್ತೀವಿ. ಇದಕ್ಕೆ 25 ಕೆಜಿ ಖಾರ, 50 ಕೆಜಿ ಉಪ್ಪು, 30 ಕೆಜಿ ಹುಳಿ, 1.5 ಕ್ವಿಂಟಲ್ ಟಮಾಟೊ, 200 ಸೂಡು ಪಾಲಕ, ಕೊತ್ತಂಬರಿ, ಕ್ಯಾರೆಟ್, ಬೀಟ್ರೂಟ್, ಬೀನ್ಸ್, ಫ್ಲವರ್ ಎಲ್ಲ ಹಾಕಿ 4 ಡಬ್ಬೆ ಎಣ್ಣೆ ಹಾಕಿ ಅದಕ್ಕೆ ಜೀರಿಗೆ, ಸಾಸಿವೆ, ಬೆಳ್ಳುಳ್ಳಿಯಿಂದ ಒಗ್ಗರಣೆ ಹಾಕಿ ಇದಕ್ಕೆ ಸರ್ವ್ ಮಾಡಿ 19 ವರ್ಷ. 19 ವರ್ಷದಿಂದ ಬರ್ತೀರಿ ಸೇವೆ ಮಾಡಕ್ಕೆ. ತಮ್ದು ವೃತ್ತಿ ಏನು ಸಾಹೇಬ್ರ? ನನ್ನ ವೃತ್ತಿ ಊರಾಗ ಅಡಿಗೆ ಮಾಡೋಕೆ. ತಾವು ಏನು ಮುಸ್ಲಿಂ ಅವರು, ಆದ್ರೂ ತಮ್ಗೆ ಸೇವೆ ಮಾಡ್ಬೇಕನ್ನೋ ಮನೋಭಾವ. ಗ್ರೇಟ್. ನೋಡಿ, ನಮ್ಮ ಅಜ್ಜನ ಜಾತ್ರೆ ನಾನು ಯಾವಾಗ್ಲೂ ಹೇಳ್ತಿರ್ತೀನಿ, ಯಾಕೆ ನಮ್ಮ ಅಜ್ಜ ಜಾತ್ರೆ ಇಷ್ಟು ಫೇಮಸ್ ಅಂತ. ನಮ್ಮ ಅಜ್ಜನ ಗವಿಮಠ, ನಮ್ಮ ಕೊಪ್ಪಳದ ಗವಿಮಠ ಜಾತಿ ಧರ್ಮ ಪಂಥ ಅದನ್ನೆಲ್ಲ ಬಾರ್ಡರ್ ದಾಟಿ ಅದೆಲ್ಲ ಏನು ಎಲ್ಲೆಗಳನ್ನ ಮೀರಿ ಆಚೆ ಹೋಗಿದ್ದಾನೆ. ಈಗ ಎಲ್ಲಾ ಜಾತಿಯವರು ಬರ್ತಾರೆ, ಎಲ್ಲಾ ಧರ್ಮದವ್ರು ಬರ್ತಾರೆ, ಎಲ್ಲರೂ ಅಣ್ಣ ತಮ್ಮಂದಿರ್ತಾರ ಇವತ್ತು ಕೂಡಿ. ನೋಡಿ, ಬೇರೆ ಬೇರೆ ಊರು, ಯಾವ್ದಾವ್ದೋ ಊರವ್ರು ಇರ್ತಾರೆ. ಎಷ್ಟೋ ಊರುಗಳ ಜಾತ್ರೆಯಲ್ಲಿ ಬೇರೆ ಬೇರೆ ಊರವ್ರೆಲ್ಲ ಗಲಾಟೆಗಳು ಆಗೋಗಿರ್ತಾವ. ಆದ್ರೆ ನಮ್ಮ ಗವಿಮಠದ ಜಾತ್ರೆಯಲ್ಲಿ ಆತರ ಅಲ್ಲ, ಎಲ್ರು ಅಣ್ಣ ತಮ್ಮಂದಿರ್ತಾರ ಸೇರಿ ಎಲ್ರು ಕಮೆಂಡ್ ಆಗಿ ದಾಸೋಹದಲ್ಲಿ ತಮ್ಮ ಸೇವೆಯನ್ನು ಮಾಡ್ತಾರೆ. ಇವತ್ತು ನೋಡಿ, ನಮ್ಮ ಭಾಷಾ ಸಾಹೇಬ್ರು ಒಂದು 10ರಿಂದ 12 ಕಪ್ಪರಿಗೆ ಸಾಂಬಾರು ಮಾಡ್ತಾರಂತೆ. ಬಹಳ ಅದ್ಭುತವಾದಂತ ಸಾಂಬಾರು. ನೀವೆಲ್ಲ ಬಂದು ಒಂದ್ಸರಿ ಅಜ್ಜನ ಜಾತ್ರೆಯಲ್ಲಿ ಆ ಪ್ರಸಾದ ಸವಿರಿ, ಎಲ್ಲರೂ ಧನ್ಯರಾಗೋಣ ಅಜ್ಜನ ಜಾತ್ರೆಯಲ್ಲಿ. ಸರ್, ಇವರು ಮಂಗಳೂರು ಗ್ರಾಮದವರು ಮತ್ತು ಕಾಮನೂರು ಗ್ರಾಮದವರು. ಇವರು ಸುಮಾರು ವರ್ಷಗಳಿಂದ ಸೇವೆ ಮಾಡ್ತಾರೆ ಸರ್. ನಾನು ವಿದ್ಯಾರ್ಥಿ ಇದ್ದಾಗೂ ಸೇವೆ ಮಾಡ್ಯಾರ ಸರ್ ಅವರು. ಅಂದ್ರೆ ನೀವು ಇಲ್ಲೇ ವಿದ್ಯಾಭ್ಯಾಸ ಇಲ್ಲೇ ವಿದ್ಯಾಭ್ಯಾಸ ಮಾಡಿದ್ವಿ. ನಾನು ಇವ್ರ ಜೊತೆ ಅವಾಗ ನೋಡಕ್ ಬರ್ತಿದ್ದೆ ಸರ್. ಈಗ ಇಲ್ಲಿ ಕೆಲಸ ಮಾಡ್ತಿದ್ರು ಅವರೇ ಮಾಡ್ತಾರೆ. ಸುಮಾರು ವರ್ಷಗಳಿಂದ ಮಾಡಿದಾರೆ ಸರ್. ಪೂರ್ವಜರಿಂದ ಕಾಲದಿಂದನೂ ಇದೆ ಸರ್. ಹೌದಲ್ಲ ಸರ್? ಎಷ್ಟು ಜನ ಬರ್ತಾರೆ ಸರ್ ಇವರು? ಸರ್ ಸುಮಾರು ಅಂದ್ರೆ ಸರ್ ಒಂದೊಂದು ಗ್ರಾಮದವರು 100 ಮೇಲೆ ಬರ್ತಾರೆ ಸರ್. ಇದು ದೊಡ್ಡ ದಾಸೋಹ ಅಲ್ಲ ಸರ್, ದೊಡ್ಡ ದಾಸೋಹ. ಅನ್ನ ಬಸ್ಸಕ್ ಅಂತಾನೆ ಒಂದು 2 ಊರು ಗ್ರಾಮದವ್ರು ಒಂದು ಟೀಮ್ ಸರ್ ಅದು. ಓ, ಅನ್ನ ಬಸ್ಸಕ್ಕಂತ. ಒಂದ್ ದಿನಕ್ಕೆ ಎಷ್ಟು ಅನ್ನ ಮಾಡ್ತಾರೆ ಸರ್ ಇವರು? ತೇರಿನ ದಿನ 130-140 ಆಗುತ್ತೆ ಸರ್ ಕ್ವಿಂಟಲ್. ಆಮೇಲೆ ಮರುದಿನ 140 ಮೇಲೆ ಹೋಗುತ್ತೆ ಸರ್. 150, 160 ಹಿಂಗೆ ಹೋಗುತ್ತೆ. ಮಿನಿಮಮ್ ಒಂದು 100 ಕಾಸು ಆಗುತ್ತೆ ಸರ್. ಶನಿವಾರ ಈಗ ಎಲ್ಲ ಜನರಿಗೆ ಒಂದು ಆಸೆ ಇರುತ್ತಲ್ಲ ಸರ್, ಶನಿವಾರ ಆಯ್ತಾರ ಹೋಗೋಣ ಅನ್ನೋದು ಉದ್ದೇಶ. ಅವಾಗ ಜಾಸ್ತಿ ಹೋಗುತ್ತೆ. ರೈಟ್, ಬನ್ನಿ ಸರ್, ಅವ್ರಿಗೆ ಮಾತಾಡ್ಸೋಣ. ಸ್ನೇಹಿತರೆ ನೋಡಿ, ಈಗ ನಮ್ ಜೊತೆ ಮಂಗಳೂರು ಗ್ರಾಮಸ್ಥರಿದ್ದಾರೆ. ಒಂದು ದಿನಕ್ಕೆ ತೇರಿನ ಒಂದು ದಿನಕ್ಕೆ 140ರಿಂದ 150 ಕ್ವಿಂಟಲ್ ರೈಸ್ ತಯಾರಿಸುವಂತ ಸೇವಕರು ನಮ್ಮ ಜೊತೆಗಿದ್ದಾರೆ. ಅವ್ರನ್ನ ಮಾತಾಡ್ಸೋಣ. ನೋಡಿ, ಅವರು 16 ವರ್ಷಗಳಿಂದ ಗವಿಮಠಕ್ಕೆ
ಬರೀ ಅನ್ನ ಮಾಡುವ ಸೇವೆ ಮಾಡಕ್ ಬರ್ತಿರುವಂತ ಮಂಗಳೂರು ಗ್ರಾಮಸ್ಥರು ನಮ್ ಜೊತೆಗಿದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸೋಣ. ನಮಸ್ಕಾರ. ಕುಕ್ನೂರು ತಾಲೂಕು ಮಂಗಳೂರು ಗ್ರಾಮದವರು. ನಾವಿಲ್ಲಿ 35 ವರ್ಷದಿಂದ ಸತತವಾಗಿ ಬರ್ತೀವಿ ನಾವು. ಅಜ್ಜಾರ್ ಪಟ್ಟಾಧಿಕಾರ ಆಗಿದ್ದಿಲ್ಲ, ಅದಕ್ಕೆ ನಮ್ಮ ಪೂರ್ವಾಜರ್ಲಿಂದ ಬರ್ತೀವಿ ನಾವು. ಮೊದ್ಲ ಮೂಲತಃ ಅಲ್ಲಿ ಮಡತ್ತಲ್ಲೇ ಮಗ್ಲ ಇತ್ತು ಗುರಣದಾಗ ದಾಸೋಹ. ಅದು ಮುಗಿದಿಂದ ಮತ್ತೆ ಎರಡನೇದ ಇವ್ರ ಅಪ್ಪರ್ ಕಲ್ಕಿಲ್ಲಿ ಮತ್ತೊಂದು ಹೊಸದಾಗಿ ಮಾಡಿದ್ರು. ಮತ್ತೆ ಅದ ಬಿಟ್ಟು ಮತ್ತೆ ಇದು 3ನೇ ದಾಸೋಹ ಆಗಿದೆ. 3ನೇ ದಾಸೋಹ ನಾವು ನೋಡಿದ್ದು ಇದು ಒಂದೇ ದಾಸೋಹ. ಈಗ ಮತ್ತೆ ಇನ್ನು 4ನೇ ದಾಸೋಹ ನಾಳೆ ಮಾಡ್ತು, ಇನ್ನು ಮುಂದ್ ವರ್ಷ ಮಾಡ್ತು ಅಂತ ಹೇಳ್ಯಾರ. ಮುಂದಿನ ರಚೆ ಕಡೆಗೆ ಇದು ಬಿಟ್ಟು ಈಗ ನಾವು ಮಂಗಳೂರಿಂದ ಮಂಗಳೂರು ಕಾಮೂರು ಒಟ್ಟು ಒಂದು 300 ಜನ ಇರ್ತೀವಿ ನಾವು. ಮಂಗಳೂರು ಮತ್ತು ಕಾಮನೂರು ಅಂದ್ರೆ ಕಾಮನೂರು ಅಂದ್ರೆ ಇಲ್ಲಿ ಕೊಪ್ಪಳ ಮುಂದಿರ ಅಂತ ಕಾಮನೂರು. ಕೊಪ್ಪಳ ಮುಂದಿರ ಕಾಮೂರು. ನಾವಿಬ್ರು ಜೇಂಟಿ ಆಗಿ ಅನ್ನ ಮಾಡ್ಕೊಂಡು ಹೋಗ್ತೀವಿ. ಎರಡು ಊರ ಜೇಂಟಿ ಆಗಿ. ಅಲ್ಲ ಅದೇನೋ ಮನ್ಯಾಗ ಆಗಲ್ಲ ಅಣ್ಣ ತಮ್ರಿಗೆ ಕೂಡಿರೋದು. ನಾವೊಂದು 25 ವರ್ಷದಿಂದ ಅವರು ನಾವು ಕೂಡಿ ಹೊಂದಾಣಿಕೆ ಬಂದೀವಿ. ಎಷ್ಟ್ ದಿನ ಮಾಡ್ತೀರಿ ನೀವು ಅನ್ನ? ನಾವು 5 ದಿನ ಮಾಡ್ತೀವಿ ಇಲ್ಲಿ. ಬರೀ ಅನ್ನ ಸೇವೆ ಅಷ್ಟ ನಿಮ್ದು? ಅನ್ನ ಆಮೇಲೆ ಮತ್ತೆ ಯಾರ ಇದು ಮಾಡಂದ್ರೆ ಮಾಡ್ತೀವಿ, ಆದ್ರ ಮೇನ್ ಅಂದ್ರೆ ಅನ್ನ ಮಾಡ್ತೀವಿ. ಎಷ್ಟು ಮಾಡ್ತೀರಿ ಹೇಳ್ರಿ ನಾವು ಒಂದ್ ದಿನಕ್ಕೆ ಅದ ಜಾತ್ರೆ ದಿನ ಮತ್ತೆ 130, 25 ಹಿಂಗ್ ಹೋಗ್ತಿರ್ತ. ಮತ್ತೆ ಮಳೆ ಮಾಡ್ದಿನ 35 ಹೋಗೈತಿ, 135 ಕ್ವಿಂಟಲ್. ಮತ್ತೆ ದಿನ 70, 80, 60, 65, 55 ಹಿಂಗತ್ತಾಗ ದಿನಸ ಇರ್ತದೆ ಏಕ. ನಾವ್ 5 ದಿನ ಏಕ ಸೇವೆ ಮಾಡ್ತೇವೆ. 5 ದಿನ ಆಗಿಂದೆ ಇವತ್ತ 5ನೇ ದಿನ ಕಾಳು ಸಿಳಿತಿತ್ತಲ್ಲ, ಇವತ್ತು ನಾವು ಊರಿಗೆ ಹೋಗ್ತೀವಿ ನಾವು. ಮತ್ತೆ ಅಮಾಸೆ ದಿನ ಒಂದಿನ ಬರ್ತೀವಿ. 2 ಊರಾರ ಅಮಾಸೆ ಒಂದ್ ನಾಳೆ ಅಂತೆಗಿಂತ ಬಂದ್ರೆ ಇವತ್ತು ರಾತ್ರಿ ನಾವು ಬಂದು ಎಲ್ಲ ಇದ್ ಮಾಡ್ಕೊಂಡು ಅವತ್ತು ಅಮಾಸೆ ದಿನ ಒಂದು ಮಹಾಪ್ರಸ್ಥ ಮುಗಿಸಿ ನಮ್ಮ ಊರಿಗೆ ಹೋಗ್ತೀವಿ. ಈಗ 300 ಜನ ಬಂದಿರ್ತೀರಿ ಅಂದ್ರೆ ನಿಮ್ಮೂರಾರು ಕಾಮನೂರಾರು, ನೀವ್ ಎಲ್ಲಿ ಇರ್ತೀರಿ? ನಾವ್ ಇಲ್ಲೇ ದಾಸದಾಗ ಇರ್ತೀವಿ. ಅಲ್ಲ ಮಲ್ಕನದು ಇಲ್ಲೇ ದಾಸದಾಗ ಮಕ್ಕಂಬಿಡ್ತೀವಿ. ಏಕ ಕೆಳಿ ದಿನಕ್ಕೆ ಒಲಿ ಮುಂದೆ ಏಕ ಮಕ್ಕಂಬಿಡ್ತೀವಿ. ಆಯ್ತು ರಾಶಿ ಜಳಕದ ವ್ಯವಸ್ಥೆ ಅಲ್ಲ ಅದಾರ ಮಾಡಿರಲ್ಲ, ಅಲ್ಲಿ ಹೋಗಿ ಜಳಕ ಮಾಡ್ಕೊಂಡ್ ಬರ್ತೀವಿ ಮುಂಜಾನೆ. ಮತ್ತೆ ಬಂದು ಇಲ್ಲೇ ಇರ್ತೀವಿ. ಮುಂಜಾನೆ 6 ಗಂಟೆಗೆ ಒಲಿ ಚಾಲು ಆದದ್ದು ರಾತ್ರಿ 10:30, 11 ಗಂಟೆ ಮಟನ ಚಲೋ ಅಡಿಗೆನ ಮಾಡ್ತೀವಿ. ಅಡಿಗೆನ ಮಾಡ್ತೀವಿ. ಮತ್ತೆ ರಾತ್ರಿ ಒಂದ್ ಸ್ವಲ್ಪ ಮಕ್ಕಂಡು ಮತ್ತೆ ಬೆಳಗ್ಗೆ ಮುಂಜಾನೆ 4ಕ್ಕೆ ಮತ್ತೆ 6 ಗಂಟೆಗೆ ಅಲ್ಲಿ ಊಟದ ಪ್ರಸಾದ ಚಲೋ ಹೋಗಿರ್ತೀವಿ. 6ಕ್ಕೆ ಅಲ್ಲಿ 4ಕ್ಕೆ ಚಲೋ ಮಾಡಿರ್ತೀವಿ. ಮತ್ತೆ ಅದನ್ನ ಪಲಾವು ಅದನ್ನ ಮಾಡಾಕ ಪ್ರಸಾದ 6 ಗಂಟೆಗೆ ಕಂಪಲ್ಸರಿ ಚಲೋ ಆಗ್ಬಿಡುತ್ತೆ. ಸಾರ್ವಜನಿಕ ಪ್ರಸಾದ ಊಟಕ್ಕೆ ಬೆಳಿಗ್ಗೆ 6ಕ್ಕೆ 6ರಿಂದ ಎಷ್ಟು ಗಂಟೆವರೆಗಣ? 6ರಿಂದ 12 ಗಂಟೆ ಮಟ ಇರ್ತಾ, 11:15 ಮಟನ ಇರ್ತಾವ. ಒಂದಿನ 11 ಮಟಕ್ಕೆ ಕಂಪಲ್ಸರಿ ಇರ್ತಾ ಇಲ್ಲ. ಜಾತ್ರೆಗಿನ ಒಂದ್ ತಿಂಗಳ ಒಂದು 15 ದಿನ ಮುಂದಿದ್ದಾಗ ಬಂದು ನಮ್ಮ ಮಂಗಳೂರು ಸದ್ಭಕ್ತ ಮಂಡಳಿ ಮತ್ತೆ ಕಾಮೂರು ಸದ್ಭಕ್ತ ಮಂಡಳಿಗೆ ಅವ್ರ ಅದರ ಮಠದಿಂದ ಒಂದು ಇದು ಬರುತ್ತೆ ಸಂದೇಶ. ಹಿಂಗ ಇಂಥ ದಿನ ನಮ್ದು ಜಾತ್ರೆ ಇದ್ದಪ್ಪ, ಮತ್ತೆ ವರ್ಷ ಹೆಂಗ್ ಬರ್ತಾರೆ ಹಂಗತಿ ಬಂದು ನಮ್ದು ದಾಸೋಹ ಸೇವೆ ಮಾಡಿ ಹೋಗ್ರಿ ಅಂತಂದು ಆಮಂತ್ರಣ ಕೊಟ್ಟು ಕಳಿಸ್ತಾರ. ಅದ್ರಾಗ ನಮ್ಮ ಆಮಂತ್ರಣದಾಗ ಎಷ್ಟ್ ದಿನ ಮಾಡ್ಬೇಕನ್ನೋದು ಲಿಸ್ಟ್ ಇರ್ತೈತಿ. ಅದು 5 ದಿನದ ಹಿಂಗತಿ 5 ದಿನ ಮತ್ತೆ ಕೊನೆ ದಿನ ಅಮಾವಾಸ್ಯೆ ದಿನ ಅಂತಂದು ಅದು ಅವ್ರ ಬ್ಯಾಲೆಟ್ ಪೇಪರ್ ಹಾಕಿ ಕೊಟ್ಟಿರ್ತಾರ. ಆ ಪ್ರಕಾರ ನಾವು ಬಂದು ಸೇವೆ ಮಾಡಿ ಎಲ್ಲರೂ. ಇವತ್ ನೀವು ಈಗ 300 ಜನ ಬಂದಿರಿ ಅಂದ್ರೆ ಹೆಂಗ್ ಹೋಗ್ತಿರಿ? ವಾಪಸ್ ಹೋಗ್ಬೇಕಾದ್ರ ಟ್ಯಾಕ್ಟ್ರಿ ಏನಾರು ತಂದಿರಿ? ಇಲ್ಲ ಬರ ಮುಂದ ನಾವು ನಮ್ಮ ಗಾಡಿಯಾಗ ಬಂದ್ಬಿಟ್ಟಿರ್ತೀವಿ ವ್ಯಾನ್ ಮಾಡ್ಕೊಂಡು. ಅದರ ಡೀಸೆಲ್ ಹಾಕಿ ಕಳಿಸ್ತಾರ. ಮತ್ತೆ ಹೋಗೋ ಮುಂದ ಅವ್ರ ತಮ್ಮ ಸಾಲಿ ಗಾಡಿ ಇರ್ತಾವ, ಆ ಸಾಲಿ ಗಾಡಿಯಾಗ ಎಲ್ಲಾರು ಕಳಿಸ್ತಾರೆ. ಮಠದ ಸಾಲಿ ಗಾಡಿಯಾಗ 300 ಜನ. ಜಾತ್ರೆನ ಹೋಗಲ್ಲ ನಾವು, ಅಲ್ಲಿಗೆ ಹೋಗಂಗಿಲ್ಲ. ಇಲ್ಲೇ ಚೇರ್ ಸೈತ ನೋಡಿರಾಗಲ್ಲ, ಯಾಕಂದ್ರೆ ಹುಡ್ರ ಪಾಡ ಅಷ್ಟು ಹೋಗ್ರ ಇಲ್ಲಿ ದೂರ ಆಗ್ಬಿಡುತ್ತಲ್ಲ. ಇದು ಊಟ ಬಂದ ಇರಾಗಲ್ಲ, ಆಗ ಚಲವೇ ಇರುತ್ತ. ಇದು ಊಟ ಬಂದನ ಇಲ್ಲ ಮುಂಜಾನೆ ಚಲವಾದ ರಾತ್ರಿ 12 ಗಂಟೆ ಮಟ್ಟ ಚಲೋ ಇರುತ್ತ. ನಾವು ಹೋಗಾಗಿಲ್ಲ, ತೇರ ನೋಡಿರಾಗಲ್ಲ. ಇಲ್ಲೇ ನಾವು ಟಿವಿಯಾಗ ಪಾವ್ಯಾಗ ನೋಡ್ಕೊಂಡ್ಬಿಡ್ತೀವಿ ಆಟ. ಎಷ್ಟು ವರ್ಷ ಆತಣ ತೇರ್ ನೋಡ್ಲಾರ್ದ ನೀವು? ತೇರ್ ನೋಡ್ಲಾರ್ದ ಅಲ್ಲೇ ಇಲ್ಲಿ ಬಂದಾಗ್ಲಿದ್ದ ತೇರ್ ನೋಡಿಲ್ಲ ಬಾಳ. ಈ ದಾಸೋಹ ಬಂದು ಒಂದು 5-6 ವರ್ಷ, ಒಂದು 4-5 ವರ್ಷದಿಂದ ನೋಡಿಲ್ಲ ನಾವು. ಆಗ ಸೇವಾ ಮಾಡಿ ಅದರ ದರ್ಶನ ತಗೊಂಡ ಕಾಯಿ ಅದು ಮಾಡ್ಕೊಂಡು ಹೋಗ್ಬಿಡ್ತೀರಿ ಸೀದಾ. ಗ್ರೇಟ್ ನೋಡಿ, ಶ್ರೀಮಠಕ್ಕೆ ಗವಿ ಮಠಕ್ಕೆ ಇಂಥ ನಿಷ್ಠಾವಂತ ಕಾಯಕ ಯೋಗಿಗಳೇ ಬೆನ್ನೆಲುಬು ಅಂತ ಹೇಳ್ಬೋದು. ಇವರು ಇಷ್ಟೆಲ್ಲ ಕಷ್ಟಪಟ್ಟು ನೋಡಿ ಬಿಸಿ ಎಷ್ಟು ಬಿಸಿ ಇದೆ. ಅದ್ರ ಮುಂದೆ ಬೆಳಿಗ್ಗೆ 4 ಗಂಟೆಗೆ ಶುರುವಾಗುತ್ತೆ. 6 ಗಂಟೆಗೆ ದಾಸೋಹ ಶುರುವಾಗುತ್ತೆ. ಬೆಳಿಗ್ಗೆ 4 ಗಂಟೆಯಿಂದ ರಾತ್ರಿ 11-12 ಗಂಟೆವರೆಗೂ ಬಿಸಿ ಮುಂದೆ ಬೆಂಕಿ ಮಾತ್ರ ಕುದಿಯಲ್ಲ, ನೀರ್ ಮಾತ್ರ ಕುದಿಯಲ್ಲ, ಅನ್ನ ಮಾತ್ರ ಕುದಿಯಲ್ಲ. ಅವರು ಖುದ್ದು ನಮ್ಮೆಲ್ಲರಿಗೂ ಸವಿಯಾದ ಪ್ರಸಾದ ಬಡಿಸ್ತಾರೆ. ಇಂಥ ಸೇವಕರಿಗೆ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು ತಿಳಿಸ್ತಾ, ಇಂಥ ಸೇವಕರು ಇನ್ನೂ ನಮ್ಮ ಗವಿಮಠಕ್ಕೆ ಇನ್ನೂ ಹೆಚ್ಚಿನದಾಗಿ ಬರಲಿ, ಗವಿಮಠದಲ್ಲಿ ಅವರ ಸೇವೆಯನ್ನು ಸಲ್ಲಿಸ್ಲಿ. ಆ ಗೌಸಿದ್ದೇಶನ ಆಶೀರ್ವಾದ ಐತಲ್ಲ ನಮ್ಮ ಮೇಲೆ ಹೆಂಗಿರ್ಬೇಕಂತ ನಾವು ಬಂದು ಕಾಯಿ ಕರ್ಪೂರ ಹೆಂಗ್ ಮಾಡಿಸ್ಕೊಂಡು ಹೋಗ್ತೀವಿ, ಆ ಗೌಸಿದ್ದೇಶ್ವರನ ಆಶೀರ್ವಾದ ಈ ಸೇವಕರ ಮೇಲೂ ಕೂಡ ಸದಾ ಇರಲಿ ಅಂತ ನಾನು ಕೇಳ್ತೀನಿ.
ಗೌಸಿದ್ದೇಶ್ವರ ಮಹಾರಾಜ್ ಕೆ, ಗೌಸಿದ್ದೇಶ್ವರ ಮಹಾರಾಜ್ ಕೆ, ಗೌಸಿದ್ದೇಶ್ವರ ಮಹಾರಾಜ್ ಕೆ. ಸರ್ ಇಲ್ಲಿ ಪಲ್ಯ ಆಗ್ತಿದೆ ಸರ್. ಪಲ್ಯ ತಯಾರು ಮಾಡೋ ಒಂದು ಗ್ರಾಮದವರು ಇರ್ತಾರೆ ಸರ್. ಅವರು ಒಂದು ಟೀಮ್ ಸರ್. ಅವರು ತೇರಿನ ದಿನ ಸ್ಟಾರ್ಟ್ ಮಾಡಿ ಕಳಸಳಿಸಿದ ಮೇಲೆ ಹೋಗ್ತಾರೆ ಸರ್. ಈಗ ಒಂದು ಕುಂಬಳಕಾಯಿ ಆಗ್ತಿದೆ ಸರ್, ಆಮೇಲೆ ದಾಲ್ ಆಗ್ತಿದೆ, ಅಲಸಂದಿ ಪಲ್ಯ ಆಗ್ತಿದೆ ಸರ್. ಒಂದು ಟೀಮ್ ಇರುತ್ತೆ ಸರ್, ಅವ್ರದ್ದು ಒಂದು ಟೀಮ್ ಇರುತ್ತೆ. ಎಷ್ಟ್ ದಿನ ಮಾಡ್ತಾರೆ ಸರ್? 5 ದಿನ ಸರ್. 5 ದಿನ ಅವ್ರದ್ದು. ಅಂದ್ರ ಈ 2-3 ಗ್ರಾಮಸ್ಥರು ಜಾತ್ರೆ ಶುರು ಆಗಕ್ಕಿಂತ ಮುಂಚೆನೆ ಬಂದಿರ್ತಾರೆ ಸರ್. ಹಿಂದಲ್ ದಿನ ರಾತ್ರಿ ಬಂದಿರ್ತಾರೆ. ಹಿಂದಲ್ ದಿನ ರಾತ್ರಿ ಬಂದು ಒಲೆ ಪೂಜೆಗೆ ಇರ್ತಾರೆ ಸರ್ ಎಲ್ಲ. ಅವ್ರ ಕಡೆಯಿಂದ ಪೂಜೆ ಆದ ತಕ್ಷಣ ನಾಳಿಂದ ಏನೇನ್ ಬೇಕು ಅವತ್ತು ರಾತ್ರಿಯಿಂದನೇ ಆರಂಭ ಸರ್. ಬನ್ನಿ ಸರ್, ಅವ್ರಿಗೆ ಮಾತಾಡ್ಸ್ಕೊಂಬರೋಣ. ನಮ್ದು ಹಳ್ಳಿಗುಡಿ ರೀ. ಹೌದು. ಎಷ್ಟು ವರ್ಷದಿಂದ ಸೇವೆ ಮಾಡಕ್ ಬರ್ತೀರಿ ನೀವು? 50 ವರ್ಷ ಆಗೈತೆ ನೋಡ್ರಿ. ಹಿಂದೆ ಇದ್ದಾಗಲಿಂದ ಬಂದೀವಿ ನಾವು. ಅಂದ್ರೆ ನೀವು ಶಿವಶಾಂತಿ ವೀರ ಮಹಾಸ್ವಾಮಿಗಳು ಇದ್ರಲ್ಲ, ಅವ್ರ ಪಟ್ಟಾಭಿಷೇಕಕ್ಕೆ ಬಂದೀವಿ ನಾವು. ಸ್ನೇಹಿತರೆ ನೋಡಿ, ಶಿವಶಾಂತಿ ವೀರ ಮಹಾಸ್ವಾಮಿಗಳು ಅಂದ್ರೆ ಈಗಿದಾರಲ್ಲ ಅಭಿನವ ಗೌಸಿದ್ದೇಶ್ವರ ಸ್ವಾಮಿಗಳು, ಅವ್ರಿಗಿನ್ನು ಮುಂಚೆ ಇದ್ದ ಸ್ವಾಮಿಗಳು ಪಟ್ಟಾಭಿಷೇಕಕ್ಕೆ ಬಂದಿದ್ರು ಅಂತ ಅಜ್ಜಾರ. ಇವರು ಪಟ್ಟಾಭಿಷೇಕಕ್ಕೂ ಬಂದೀವಿ. ಇವ್ರ ಪಟ್ಟಾಭಿಷೇಕಕ್ಕೂ ಬಂದಿರಿ. ಅಲ್ಲಿದ್ದಾನೆ ಐತ್ರಿ ನಮ್ದು ಬರಲ್ಲ. ಹೌದಲ್ಲ ರೀ? 60 ವರ್ಷ ಆಯ್ತು, ಹೆಚ್ಚು 50 ವರ್ಷ ಆಯ್ತು. 50 ಅಂತ ಐತಿ. ಅವಾಗಿನ ಜಾತ್ರೆಗೂ ಈಗಿನ ಜಾತ್ರೆಗೆ ಏನ್ ಅವಾಗಿಂದಕ್ಕ ಈಗಿಂದಕ್ಕ ಅಜಿಳದೆ ಅನ್ಸಲ್ಲ. ಅವಾಗಿಂದ ಏನ್ರಿ ಸ್ವಲ್ಪ ರಜದಾಗ ಮಾಡ್ತಿದ್ವಿ. ಈಗ ಒಂದೊಂದು ಇದಕ್ಕೆ 2 ಡಬ್ಬಿ ಎಣ್ಣೆ ಹಾಕ್ತೇವೆ. ಇದಕ್ಕೆ 2 ಡಬ್ಬಿ ಎಣ್ಣೆ. 2 ಡಬ್ಬಿ ಎಣ್ಣೆ. ಅವಾಗಿಲ್ಲ 2 ಡಬ್ಬಿ ಒಂದಿನ 3 ದಿನ ಮಾಡ್ತಿದ್ವಿ. 2 ಡಬ್ಬಿ ಎಣ್ಣೆ 3 ದಿನ ಮಾಡ್ತೀವಿ. 3 ದಿನ 4 ದಿನ. ಈಗ ಬರೀ ಒಂದು ಕೊಪ್ಪರಿಗೆ 2 ಡಬ್ಬಿ ಹಾಕ್ತಾರೆ. 2 ಡಬ್ಬಿ. ಏನ್ ತಾತ ಇದು ಮಾಡಕ್ ಕುಂತಿರೋದು? ಅಲಸಂದಿ. ಅಲಸಂದಿ ದಾಲ್. ಹೌದು. ಇಂಥವ್ ಏಸ್ ಬೇಕು ತಾತ ಒಂದ್ ದಿನಕ್ಕ? ಒಂದ್ ದಿವ್ಸಕ್ಕೆ ಇವತ್ತಿಂದ ಅಂದ್ರೆ 4 ಬೇಕ್ರಿ. 4 ಬೇಕು ಒಂದೇ ದಿನಕ್ಕ? ಒಂದ್ ದಿನಕ್ಕೆ. ತೇರಿನ ದಿನ ಆದ್ರ ತಾತ? ತೇರಿನ ದಿನ ಅದು 6 ಹೋಗ್ಯಾವ ನೋಡ್ರಿ. ಅಂದ್ರೆ 50 ವರ್ಷದಿಂದ ಎದಕ್ ಬರ್ತೀರಿ? ನಿಮ್ಮ ಈ ಸೇವೆ ಮಾಡೋ ಸಲುವಾಗಿ ಬರ್ತೀವಿ. ಸೇವೆ ಮಾಡಕ್ಕೋಸ್ಕರ 50 ವರ್ಷದಿಂದ. ಅವ್ರ ಅಜ್ಜಾರ ನಮ್ಗೆ ನೀವು ವರ್ಷ ಬಂದ್ಕಂತ ಹೋಗ್ರಿ ಅಂತಂದ್ರೆ ನಾವು ಬರಕತ್ತೀವ್ರಿ. ನಮ್ಗೆ ಚಲೋನ ಆಗೈತ್ರಿ, ಅದಕ್ಕೆ ನಾವು ಬರಕತ್ತೀವಿ. ಎಷ್ಟು ಜನ ಬರ್ತಿರ್ತಾತ ನೀವು ಟೋಟಲ್? ಒಂದು 20 ಜನ ಆಗತ್ತೆ. ಹೇಳ್ರಿ, ಬರೋ ಮುಂದೆ ಬಸ್ಸಿಗೆ ಬರ್ತೀವಿ, ಹೋಗೋ ಮುಂದೆ ಸ್ಕೂಲ್ ಬಸ್ ಬಿಡ್ತಾರೆ ನಮ್ಗೆ. ಗವಿಮಠದ ಸ್ಕೂಲ್ ಬಸ್. ಗೌರ್ಮೆಂಟ್ ಸ್ಕೂಲ್. ನಿಮ್ಮನ್ನ ಊರಿಗೆ ಹೋಗ್ಬಿಟ್ಟು ಬರ್ತಾರ? ಏನ್ ಅಡಿಗೆ ಮಾಡೋ ಭಟ್ರ ನೀವೆಲ್ಲ? ನಾವು ಹಾಗ ಹಳ್ಳಿ ಒಳಗೆ ನಾವು ಮಾಡ್ಕೊಂತ ಬಂದಿವ್ರಿ. ಇಂಥ ಜಾತ್ರೆಗೆ ಬರ್ತೀವಿ, ಕರೆಸ್ತಾರೆ ಅವರು. ಆಮಂತ್ರಣ ಕೊಡ್ತಾರೆ 1 ತಿಂಗಳು ಮುಂಚಿತವಾಗಿ. ಅವಾಗ ನಾವು ಇಲ್ಲಿಗೆ ಬರ್ತೀವಿ. ಕಾಯಂ ಅನ್ನ ಮಾಡ್ಬೇಕಂತ ಇಲ್ರಿ. ಹೊಲ್ದಾಗ ಕೆಲಸ ಮಾಡೋದು ಕೆಲಸ. ನಮ್ಮ ರೈತರ ನಾವು. ಹೆಂಗ್ ಬರ್ತದ ಇಷ್ಟಿಷ್ಟಕ್ಕೊಂದ ದೊಡ್ಡ ಅಡಿಗೆ ಮಾಡೋದು ಹೆಂಗ್ ಕಲ್ತಿರ್ರಿ? ಅದು ದೇವ್ರ ಇದ್ರಿ. ನಮ್ಮ ಇದು ಏನು ತಿಳಿತೈತೆ ಅದನ್ನ ಹಾಕ್ತಿವಿ, ಅದು ಸರಿ ಆಗತ್ತರಿ. ಸರಿ ಆಗ್ಬಿಡುತ್ತದ ನೋಡ್ರಿ. ಬೇಕಾದ್ರೆ ನೀವು ಉಪ್ಪು ಹುಳಿ ಖಾರ ರುಚಿ ಎಲ್ಲ ಇರುತ್ತೆ. ಎಲ್ಲ ಇರುತ್ತೆ. ಏನೇನ್ ಮಾಡ್ತಿರ್ತಾತ ಸೇವೆ ಅಂದ್ರ? ಏನೇನ್ ಮಾಡ್ತೀರಿ ಇಲ್ಲಿ ಬಂದು? ಇಲ್ಲಿ ಬಂದು ನಮ್ಗೆ ಈಗ ಸದ್ಯ ಅಂದ್ರೆ ಪಲ್ಯ ಇದು ಡಾಲಿಂದ ಕೊಟ್ಟರೆ ಜಂಟ್ಲೀಸರವರು ನಾವು ಕೂಡಿ ಮಾಡ್ತೇವೆ. ಅಂದ್ರೆ 2 ಗ್ರಾಮದವ್ರು ಸೇರಿ 28 ಜನ. ಅವರು ಅಷ್ಟು ಜನನ ಅದಾರ. ಅವ್ರು ಅಷ್ಟು ಜನ ಅದಾರ. ಗ್ರೇಟ್. ನೋಡಿ ಸ್ನೇಹಿತರೆ, ಜಂಟ್ಲಿ ಶಿರೂರು ಮತ್ತು ಹಳ್ಳಿಗುಡಿ 2 ಗ್ರಾಮದವ್ರು ಸೇರಿ ಪಲ್ಯ ಮಾಡ್ತಾರ. ಪ್ರತಿ ವರ್ಷ ಪಲ್ಯನ ಮಾಡ್ತಿರ್ತಾತ್ ನೀವು? ಎಲ್ಲ ಅವ್ರು ಕೊಟ್ಟದ್ದು ಏನ್ ಮಾಡಂದ್ರೆ ಮಾಡ್ತೀವಿ. ಸಾರು ಅಂದ್ರೆ ಸಾರು ಮಾಡ್ತೀವಿ, ಹುಗ್ಗಿ ಅಂದ್ರೆ ಹುಗ್ಗಿ ಮಾಡ್ತೀವಿ. ನೋಡಿ, ಜಂಟ್ಲಿ ಶಿರೂರು ಮತ್ತು ಹಳ್ಳಿಗುಡಿ ಗ್ರಾಮಸ್ಥರು ಪ್ರತಿ ವರ್ಷ ಅಜ್ಜನ ಜಾತ್ರೆಯಲ್ಲಿ ಪ್ರತಿ ವರ್ಷ ಸೇವೆ ಮಾಡಕ್ ಬರ್ತಾರೆ. ಮಠದಿಂದ ಏನ್ ಹೇಳ್ತಾರೆ, ಈ ವರ್ಷ ನೀವು ಪಲ್ಯ ಮಾಡ್ರಪ್ಪ ಅಂತಂದ್ರೆ ಪಲ್ಯ ಮಾಡ್ತಾರ, ಇಲ್ಲ ಈ ಸರಿ ಸ್ವೀಟ್ ಮಾಡ್ರಿ ಅಂದ್ರೆ ಸ್ವೀಟ್ ಮಾಡ್ತಾರ, ಇಲ್ಲ ಅಂದ್ರೆ ಸಾಂಬಾರ್ ಅಂದ್ರೆ ಸಾಂಬಾರು. ಅಟ್ಲೀಸ್ಟ್ ಇದು ಯಾವ್ದು ಬೇಡ, ಕಸ ಗೂಡಿಸ್ರಪ್ಪ ಅಂತ ಯಾರಾದ್ರೂ ಅಜ್ಜಾರು ಹೇಳಿದ್ನಂತಂದ್ರೆ ಕಸನೂ ಗೂಡಿಸ್ತಾರ. ಸೊ ಅವ್ರು ಸೇವೆ ಮಾಡಕ್ಕಂತ ಬರ್ತಾರ. ಯಾವ ಕೆಲಸ ಕೊಟ್ರು ಆ ಸೇವೆ ಮಾಡಿ ತಮ್ಮ ಕಾಯಕ ಮಾಡಿ ಸುಮಾರು 5 ರಿಂದ 6 ದಿನಗಳು ಅವ್ರ ಸೇವೆ ಸಲ್ಲಿಸ್ತಾರ. ಸೇವೆ ಸಲ್ಲಿಸಿ ಮಠದಿಂದ ಅಜ್ಜಾರ ಜೊತೆ ಒಂದು ಫೋಟೋ ತೆಗೆಸ್ಕೊಂಡು ಅಜ್ಜಾರ ಆಶೀರ್ವಾದ ತಗೊಂಡು ಊರಿಗೆ ಹೋಗ್ತಾರ. ಹಿಂಗ ಕೊಪ್ಪಳ ಸುತ್ತಮುತ್ತ ಇರುವಂತ ಪ್ರತಿ ಗ್ರಾಮದಿಂದನೂ ಸೇವಕರು ಬಂದು ಅವ್ರ ಸೇವೆ ಸಲ್ಲಿಸ್ತಾರ. ನಾವು ಮಾಡೋದು ಮಾಡ್ತೀವಿ. ಅವ್ರು ಮಂಗಳೂರದ ದೊಡ್ಡ ಕಸರತ್ತು. ಯಾಕೆ ಅವ್ರದ್ದು ದೊಡ್ಡ ಕಸರತ್ತು? ಅನ್ನ ಬರೀ ರೇಷ್ ಮಾಡ್ತಾರೆ. ನೀ ತೇರಿನ ದಿನ 140 ಕ್ವಿಂಟಲ್ ಹೋಗ್ಯಾವ ನೋಡ್ರಿ. ಸ್ನೇಹಿತರೆ ನೋಡಿ, ಶ್ರೀಗಳ ಆಶೀರ್ವಾದ ತಗೊಂಡು ಇವತ್ತು ಮಂಗಳೂರು ಮತ್ತು ಕಾಮನೂರು ಗ್ರಾಮಸ್ಥರು ಬೀಳ್ಕೊಡ್ತಾ ಇದ್ದಾರೆ ಶ್ರೀಮಠದಿಂದ. ಅವರೆಲ್ಲ ತಮ್ಮ 5 ದಿನದ ನಿರಂತರ ಸೇವೆನ ಮಾಡಿ ಇವತ್ತು ಶ್ರೀಗಳ ಆಶೀರ್ವಾದ ತಗೊಂಡು ಎಲ್ಲರೂ ಕಾಯಿ ಕರ್ಪೂರ ಮಾಡಿಸ್ಕೊಂಡು ದೇವ್ರ ದರ್ಶನ ಮಾಡ್ಕೊಂಡು ಇವತ್ತು ಊರಿಗೆ ಹೋಗ್ತಾ ಇದ್ದಾರೆ. ಅವ್ರೆಲ್ಲರಿಗೂ ನನ್ನ ಕಡೆಯಿಂದ, ನಿಮ್ಮೆಲ್ಲರ ಕಡೆಯಿಂದ ದೊಡ್ಡ ಧನ್ಯವಾದಗಳು ತಿಳಿಸ್ತಾ ಅವ್ರೆಲ್ಲರೂ ನಾವು ಬೀಳ್ಕೊಡೋಣ. ದೇವರು ಗೌಸಿದ್ದೇಶ ಎಲ್ರಿಗೂ ಒಳ್ಳೇದು ಮಾಡ್ಲಿ. ಮತ್ತೆ ಮುಂದಿನ ಬಾರಿ ಮತ್ತೆ ಮುಂದಿನ ಜಾತ್ರೆಗೆ ನಾವೆಲ್ಲ ಸೇರೋಣ, ಮತ್ತೆ ಆ ಗೌಸಿದ್ದೇಶನ ಸೇವೆ ಮಾಡೋಣ ಅಂತ ಹೇಳ್ತಾ, ಗೌಸಿದ್ದೇಶ್ವರ ಮಹಾರಾಜ್ ಕಿ, ಗೌಸಿದ್ದೇಶ್ವರ ಮಹಾರಾಜ್ ಕಿ.